ತಗೊಳ್ಳಿ. ಇನ್ನೆಷ್ಟು ವರ್ಷ ಅಂತ ಬೆಳ್ದ ಮಗಳನ್ನ ಮನೇಲಿ ಇಟ್ಕೊಂಡಿರಕ್ಕಾಗತ್ತೆ? ಬೆಳ್ದ ಮಗಳನ್ನ ಮನೇಲಿ ಇಟ್ಕೊಳ್ಳೋದು ಒಂದೇ, ಸೀರೆ ಸೆರಗಲ್ಲಿ ಕೆಂಡ ಇಟ್ಕೊಳ್ಳೋದು ಒಂದೇ. ಸೀರೆನು ಸುಡುತ್ತೆ, ನಮ್ಮನ್ನು ಸುಡುತ್ತೆ. ನೀವ್ ಹೇಳೋದೇನ ಸರಿ ರಾಜಕ್ಕ, ಆದ್ರೆ ನಿಮಗ್ ಒಪ್ಪಿಗೆ ಆಗುವಂತ ಹುಡುಗ ಸಿಗ್ಬೇಕಲ್ವಾ? ಅದಕ್ಕೆ ತಾನೇ ನಿಮ್ಮನ್ನು ಕರೆಸಿದ್ದು. ನಮ್ಮನೆ ಬಗ್ಗೆ ನಿಮ್ಗೆ ತಾನೇ ಗೊತ್ತಿರೋದು. ಈ ಮನೆಗೆ ಒಪ್ಪಿಗೆ ಆಗುವಂತ ಹುಡುಗನ ನೀವೇ ನೋಡಿ. ನೀವ್ ಹಿಂಗ ಅಂತೀರಾ ಅಂತಾನೆ ನಾನು ಒಂದು ಫೋಟೋ ಸೆಲೆಕ್ಟ್ ಮಾಡಿ ತಂದಿದ್ದೀನಿ. ನೋಡಿ, ಹುಡುಗ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾನೆ, ಒಳ್ಳೆ ಹುಡುಗ. ನೀವ್ ಹೇಳಿದ್ರೆ ನಾಳೆನೆ ಕರ್ಸ್ಬಿಡ್ತೀನಿ. ಕರ್ಸ್ಬಿಡ್ತೀರಾ? ಮದ್ವೆನ್ ರೆಡಿಯಾಗಿ ಕೂತ್ಬಿಟ್ಟಿದ್ದಾಳೆ ನೋಡಿ. ಕರ್ಸ್ತೆ ಏನ್ ಮಾಡ್ತೀರಾ ಹೇಳಿ? ಅಪ್ಪ, ನಿಮ್ಗೆ ಎಷ್ಟ್ ಸಲ ಹೇಳಿದೀನಿ ಓದ್ ಮುಗಿಯೋವರೆಗೂ ಮದ್ವೆ ವಿಚಾರ ಎತ್ಬಾರ್ದು ಅಂತ. ಅಲ್ಲಮ್ಮ, ಹುಡುಗ ಗೌರ್ಮೆಂಟ್ ಜಾಬ್ನಲ್ಲಿದ್ದಾನೆ. ಇನ್ 1 ವರ್ಷ ವೇಟ್ ಮಾಡಿ, ನಾನೇ ಗೌರ್ಮೆಂಟ್ ಜಾಬ್ಗೆ ಹೋಗ್ತೀನಿ. ಅಮ್ಮ, ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಈ ಹುಡುಗಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಒಬ್ಳೆ ಮಗಳು ಅಂತ ಪ್ರೀತಿಯಿಂದ ಸಾಕಿದ್ವೆಲ್ಲ ಇವಾಗ ಅನುಭವಿಸ್ಬೇಕು. ನೋಡ್ ಮಗ, ಹಬ್ಬನು ಮುಗೀತು, ಇವತ್ತೆರಡರಲ್ಲಿ ಒಂದಾಗ್ಬೇಕಷ್ಟೇ. ಎಲ್ರಲ್ಲಿ ಒಂದ? ಅದ್ ಬೆಳಗ್ಗೆನೆ ಕಾಮಿಡಿ ಮಾಡಕ್ ನನ್ಗೂ ಬರುತ್ತೆ. ಈಗ ಮ್ಯಾಟ್ರಿಗ್ ಬಾ. ಅವಳಿಗೆ ಇವತ್ತು ಹೇಳ್ತೀನಿ ಅಂದಿದೆ, ಅಲ್ಲಿ ಹೋಗ್ತಿದ್ದಾಳೆ ನೋಡು. ಅವಳು ಯಾವ್ದ್ರಲ್ಲಿ ಹೊಡಿತಾಳೋ ಗೊತ್ತಿಲ್ಲ. ಇವತ್ ಮಾತ್ರ ನೀನ್ ಹೇಳ್ಬೇಕಷ್ಟೇ. ಲೋ, ಈ ಪ್ರೋಗ್ರಾಮ್ನ ಇನ್ಯಾವತ್ತಾರ ಹಾಕೊಂಡು ಅನ್ಕೊಂಡ್ರು. ಇವತ್ತು ಬರೋ ದಾರಿಲಿ ಬ್ಲಡ್ ಗ್ರೂಪ್ ಪೂಜಾರಪ್ಪ ಸಿಕ್ಕಿದ್ರು. ನಮ್ಮ ಬ್ಲಡ್ ಪ್ರೆಷರ್ ಚೆಕ್ ಮಾಡಿ ಜಾಸ್ತಿ ಇದೆ, ಯಾವುದೇ ಕಾರ್ಯಕ್ರಮಕ್ಕೆ ಕೈ ಹಾಕ್ಬೇಡ ಅಂದಿದ್ದಾರೆ. ಅಲ್ಲ, ಡವ್ ಅನ್ನೋ ಪದನ ನಿನ್ನೋಡೆ ಕಂಡಿಡಿದಿರ್ಬೇಕು. ಸುತ್ತಮುತ್ತ ಊರಲ್ಲಿ ಹುಡುಕಿದ್ರು ಸಿಕ್ಕಲ್ಲ ಕಣ ನಿನ್ನಂತ ಡವ್ ಮಾಸ್ಟ್ರು. ನಿಜ ಹೇಳ್ತಿದ್ದೀನಿ ಅನ್ಕೊಂಡ್ರು. ಬರೋವಾಗ ಪೂಜಾರಪ್ಪನ ಆಶೀರ್ವಾದ ತಗೊಂಡೇ ಬಂದಿದ್ದೀನಿ. ಕಲ್ಲನ್ಗೊಂದು ಪೂಜಾರಪ್ಪನ್ನೇವ ಅಂತೆ. ಅವ್ರ ಯಾವ್ದೋ ಗೃಹ ಪ್ರವೇಶದ ಪೂಜೆ ಅಂತ ಸಿಟಿಗೆ ಹೋಗವ್ರೆ. ನೋಡ್ ಮಗ, ನೀನೇನಾದ್ರೂ ಡವ್ ಮಾಡು, ಇವತ್ತು ಅವಳಿಗೆ ಹೇಳ್ತಿದೀಯಾ ಅಷ್ಟೇ. ನೋಡು, ಪ್ರಪೋಸ್ ಮಾಡೋದು ಅಂದ್ರೆ ತಮಾಷೆ ಮಾತ. ಅದು ಹಾವಿನ ಉತ್ತನ ತಪ್ಕೊಂಡು ಮಂತ್ರ ಹೇಳ್ದಂಗೆ. ಮಾಲ್ಗಿ ರಾವೇ ಸುಮ್ನೆ ಬಿಡಲ್ಲ, ಅದು ಸೈನೈಟ್ ಸರ್ಪ ಸುಮ್ನೆ ಬಿಟ್ಟಾತ. ಅವಳು ಆವಾದ್ರೆ ನೀನ್ ಗರಡ ಕಣೋ. ಹಂಗಂತೀಯ? ಈಗ ನೋಡು. ಲವ್ ಏನು ಇಲ್ದೆ ಹೆಂಗೋ ಹೋಗೋದು. ಲೇ, ಅದಕ್ಕೆ ಯಾಕ ಚಿಂತೆ? ನೋಡು, ಎಲ್ಲ ರೆಡಿಯಾಗ ಬಂದಿದ್ದೀವಿ. ತಗೊಳ. ಹೆಂಗೆ? ಈ ನನ್ನ ಮಕ್ಕಳು ಎಲ್ಲ ರೆಡಿ ಮಾಡ್ಕೊಂಡೇ ಬಂದವ್ರೆ. ಇರ್ಲಿ, ನೋಡೋಣ. ಲಡ್ಡು ತಿನ್ನಂದ್ರೆ ಬ್ರೆಡ್ ಕೈ ಹಾಕ್ತಿಯಲ್ಲೋ. ಲೋ, ಅವಳು ನಮ್ಮ ಹುಡುಗಿ ಕಣೋ. ಲೇ ಗೂಬೆ, ವಯಸ್ಸಿ ಬಂದಿರೋ ಹುಡುಗಿಗೆ ಅದೇನೋ ಕಾಣಲ್ವಂತೆ. ನಿನಗೆ ನಿನ್ ತಲೆಯಲ್ಲಿ ಅಂತ ಗೊತ್ತಾಗಲ್ವಾ? ನಾನು ನೋಡೋ ವರ್ಷದಿ ಸರಿ ಆಯ್ತು. ತಗ ಹಿಡ್ಕೊ. ನಂದಲ್ಲ ಇದು. ಅಯ್ಯೋ, ಹಿಡ್ಕೊ, ನಾನು ಅಲ್ಲಿಂದ ನೋಡಿದ್ ಬಂದಿದ್ದೀನಿ. ಬಂದ್ಬಿಡ್ತೀಯ? ಇವನ್ ಈ ಜನ್ಮದಲ್ಲಿ ಉದಾರ ಆಗಲ್ಲ. ಇವನ್ ಅವಳಿಗೆ ಹೇಳ್ಬೇಕಂದ್ರೆ ಮಿಲಿಟರಿನ ಕರ್ಸಿ ಗನ್ ತಲೆಗೆ ಇಕ್ಸ್ ಹೇಳ್ಬೇಕು. ನೀನ್ ಪ್ರಪೋಸ್ ಮಾಡ್ಲಿ ಅಂತ ನಾವ್ ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿದ ಗೊತ್ತಾ? ಸ್ನೇಹಿತರಕ್ಕಲ್ಲ, ಸ್ನೇಹಿತರು ನಮ್ಮ ಹುಡುಗನ್ ಲವ್ ಸಕ್ಸಸ್ ಆಗ್ಲಿ ಅಂತ ನಿನ್ಗಿಂತ ನಾವ್ ತಲೆ ಕೆಡ್ಸ್ಕೊಂಡಿದ್ದೀವಿ. ಇಷ್ಟೊಂದು ಮಾತಾಡ್ತಾ ಇದೀವಿ. ಈ ನನ್ ಮಗ ಮೊಬೈಲ್ ನೋಡ್ತಾ ಇದ್ದಾನೆ. ಏನೋ ನೋಡ್ತಾ ಇದೀಯಾ? ರತ್ನನ್ ಟಿ ವಿಡಿಯೋ. ಈ ಆಂಟಿ ನೋಡ್ತಾ ಇದ್ರೆ ಒಂಥರ ಆಗುತ್ತೆ. ಅದೇನಾರ ಆಗ್ಲಿ, ಈ ವಿಡಿಯೋನ ಆಂಟಿಗೆ ತೋರಿಸಿ ಕ್ಯಾಚ್ ಹಾಕೊಳ್ಳದೆ. ಊರರೆಲ್ಲ ಸೇರಿ ಮಕ್ಕೂಗಿದ್ರು ಪರವಾಗಿಲ್ಲ. ನೀನ್ ಹೇಳೋದೇನೋ ಸರಿ ಕಣೋ, ಅದಕ್ಕೆಲ್ಲ ಬಿಬಿ ಇರ್ಬೇಕು. ಬಿಗ್ ಬಾಸ್ ಬಿಗ್ ಬಾಡಿನ ಬ್ಯಾಂಕ್ ಬ್ಯಾಲೆನ್ಸ್ ಅದೇನಾರ ಆಗ್ಲಿ ಕೆಚ್ ಹಾಕದೆ. ಏನೋ ಬಾ ಮೈದಾ, ಬೈಟು ಟೀ ಕುಡಿಯೋಕೆ ಬಾಯ್ ಬಿಡ್ತಿದ್ದೆ. ಬೈಕಲ್ಲಿ ಓಡಾಡ್ತಿದ್ಯಾ? ನಂಗೂ ಒಂದ್ ರೌಂಡ್ ಕೊಡ. ಸೈಕಲ್ನೇ ಸರಿಯಾಗಿ ಓಡ್ಸಕ್ ಬರಲ್ಲ, ಇನ್ನೇನ ಬೈಕ್ ಕೊಟ್ರೆ ಬೈಕ್ ಕೊಟ್ಟ ನಾನು ಬಗ್ಗಿಸ್ಕೊಂಡು ಹೊಡಿತಾನೆ. ಬೇಡ, ಸುಮ್ನೆ ಕೊಡ ಬೈಕ್ನ, ನಾವೆಲ್ಲ ಇದ್ದೀವಲ್ಲ. ಕೊಡಲಿ, ಕೊಡ ಹೊಡಿತೀನಿ ಕಣ. ಗೊತ್ತಲ್ಲ, ನಾನು ಅವಾಗ್ಲೇ ಹೆಂಗ್ ಹೊಡಿತೀನಿ ನೋಡೀಗ. ಹೊಡಿತೀನಿ. ಲೋ, ಗೇರ್ ಎತ್ತಲವ?
ಆರಾಮಾಗಿ ಕೂತ್ಬಿಟ್ಟಿಯಾ? ಏನಿಲ್ಲ ಬಾ, ಹಿಂಗೆ ಕೂತ್ಕೊಂಡೆ. ಏನು ಓಡ್ ಬಂದಂಗಿತ್ತು? ಏನು ಹೇಳಿ ಮಾವ ನನ್ನ ಕತೆನ? ಏನಿಲ್ಲ ರಾಣ, ಊರಲ್ಲಿ ನಾಯಿಗಳ ಕಾಟ ಜಾಸ್ತಿ ಆಗ್ಬಿಟ್ಟವೆ. ರೋಡಲ್ಲಿ ಹೋಗ್ತಾ ಇದ್ರು ಬಿಡಲ್ಲ, ಓಡಿಸ್ಕೊಂಡೆ ಬರ್ತವೆ. ಹೌದೌದು, ಈ ವಯಸ್ಸಿಗೆ ಬಂದಿರೋ ನಾಯಿಗಳು ಹಂಗೆ ಆಡೋದು. ಈ ಮಾವ ಇಂಡೈರೆಕ್ಟ್ ಆಗಿ ನನಗೆ ಗುಮ್ತಾವನೆ. ಇರ್ಲಿ, ಕಾರ್ಯವಾಸಿ ಕಮಂಗಿ ಕಾಲಿಡಿಬೇಕು.